ಇದೆ. ಜಯನಗರ ಆರ್ ನಗರ ಕ್ಷೇತ್ರದ ಗೆಲುವಿಗೆ ಬಿಜೆಪಿ ಭರ್ಜರಿಯಾಗಿ ಪ್ಲಾನ್ ಅನ್ನು ಮಾಡಿಕೊಳ್ತಾ ಇದೆ. 10 ಪ್ರಮುಖ ಮುಖಂಡರ ನೇತೃತ್ವದಲ್ಲಿ ತಂಡವನ್ನು ರಚನೆ ಮಾಡ್ತಾ ಇದೆಯಂತೆ. ಜಯನಗರ ಕ್ಷೇತ್ರದ ಜವಾಬ್ದಾರಿಯನ್ನ ಅನಂತಕುಮಾರ್ ಮತ್ತು ಆರ್ ಅಶೋಕ್ ಅವರ ಹೆಗಲಿಗೆ ವಹಿಸಲಾಗಿದೆ. ಆರ್ ನಗರ ಕ್ಷೇತ್ರದ ಜವಾಬ್ದಾರಿ ಸಿಟಿ ರವಿಗೆ ನೀಡಿದ್ದಾರೆ ಬಿಎಸ್ ಯಡಿಯೂರಪ್ಪ. ಎರಡೂ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಶತಾಯಗತಾಯ ಗೆಲ್ಲಲೇಬೇಕು ಅನ್ನುವಂಥ ಖಡಕ್ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಈ ಎರಡೂ ಕ್ಷೇತ್ರಗಳಲ್ಲಿ ಬಿಜೆಪಿಯನ್ನು ಗೆಲ್ಲಿಸ್ಕೊಂಡು ಬರೋದಕ್ಕೆ ಏನೇನೆಲ್ಲ ಪ್ರಯತ್ನಗಳನ್ನು ಮಾಡ್ತಾರೆ ಅದರ ಬಗ್ಗೆ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ನಡೆದಂಥ ಸಭೆಯಲ್ಲಿ ಜವಾಬ್ದಾರಿಯನ್ನು ಹಂಚಿಕೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಇದೀಗಷ್ಟೇ ಸಿಗ್ತಾ ಇದೆ. ಬೆಂಗಳೂರಿನಲ್ಲಿ ಬಾಕಿ ಇರುವಂತಹ ಎರಡು ಕ್ಷೇತ್ರಗಳು, ಒಂದು ಜಯನಗರ ಮತ್ತೊಂದು ರಾಜರಾಜೇಶ್ವರಿ ನಗರ, ಈ ಎರಡೂ ಕ್ಷೇತ್ರಗಳಲ್ಲಿ ಬಿಜೆಪಿಯನ್ನು ಶತಾಯಗತಾಯ ಗೆಲ್ಲಿಸಲೇಬೇಕು ಅಂತ 10 ಪ್ರಮುಖರ ತಂಡಗಳನ್ನು ಈಗ ನಿಯೋಜನೆಯನ್ನು ಮಾಡಲಾಗಿದೆ. ಈ ಬಗ್ಗೆ ಬಿಜೆಪಿ ಕಚೇರಿಯಲ್ಲಿ ನಿರ್ಣಯವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಜಯನಗರ ಕ್ಷೇತ್ರದ ಜವಾಬ್ದಾರಿಯನ್ನು ಅನಂತಕುಮಾರ್ ಹಾಗೆ ಆರ್ ಅಶೋಕ್ ಹೆಗಲಿಗೆ ವಹಿಸಲಾಗಿದೆ. ಆರ್ ನಗರ ಕ್ಷೇತ್ರದ ಜವಾಬ್ದಾರಿಯನ್ನು ಸಿಟಿ ರವಿಗೆ ನೀಡಿದ್ದಾರೆ ಬಿಎಸ್ ಯಡಿಯೂರಪ್ಪ. ಎರಡೂ ಕ್ಷೇತ್ರಗಳಲ್ಲಿ ಬಿಜೆಪಿ ಶತಾಯಗತಾಯ ಗೆಲ್ಲಲೇಬೇಕು ಅಂತ ಖಡಕ್ಕಾಗಿ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ನಡೆದಂಥ ಈ ಒಂದು ಸಭೆಯಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಒಟ್ಟಾರೆ ಎರಡು ಕ್ಷೇತ್ರಗಳೇನಿದೆ ಬಹು ನಿರ್ಣಾಯಕವಾಗುತ್ತೆ ಅನ್ನುವಂಥ ಮಾಹಿತಿಯನ್ನು ಕೂಡ ಈಗಾಗಲೇ ಏನು ಬಿಜೆಪಿ ಅರಿತುಕೊಂಡಿದೆ. ಸೊ ಹಾಗಾಗಿ ಬೆಂಗಳೂರಿನ ಈ ಎರಡೂ ಕ್ಷೇತ್ರಗಳನ್ನು ಶತಾಯಗತಾಯ ಗೆಲ್ಲಲೇಬೇಕು ಅಂತ ಪ್ಲಾನ್ ಮಾಡಿಕೊಂಡಿದೆ. ರಾಜರಾಜೇಶ್ವರಿ ನಗರ ಮತ್ತು ಜಯನಗರ ವಿಧಾನಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ಚರ್ಚೆ ನಡೆಸಿ ಕೆಲವು ಪ್ರಮುಖರಿಗೆ ಜವಾಬ್ದಾರಿಯನ್ನು ಕೊಟ್ಟಿದೆ. ಎರಡೂ ವಿಧಾನಸಭೆ ಚುನಾವಣೆಯನ್ನು ಗೆಲ್ಲುವ ದೃಷ್ಟಿಯಿಂದ ಮತ್ತು 6 ವಿಧಾನ ಪರಿಷತ್ತಿನ ಚುನಾವಣೆ ಗೆಲ್ಲುವ ದೃಷ್ಟಿಯಿಂದ ಕಾರ್ಯಯೋಜನೆಯನ್ನು ನಾವು ರೂಪಿಸಿದ್ದೇವೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಮಗೆ ಆರ್ ನಗರವೂ ಲೀಡ್ ಬಂದಿದೆ. ಜಯನಗರ 2 ಬಾರಿ ನಮ್ಮದೇ ಶಾಸಕರು ಪ್ರತಿನಿಧಿಸಿದಂಥ ಕ್ಷೇತ್ರ. ವಿಜಯಕುಮಾರ್ ಅವರು ಆ ಕ್ಷೇತ್ರವನ್ನು ಭಾಳ ಉತ್ತಮವಾಗಿ ಚೆನ್ನಾಗಿ ಅಭಿವೃದ್ಧಿಪಡಿಸಿದರು ಮತ್ತು ಭಾಳ ಗೌರವವನ್ನು ಆ ಕ್ಷೇತ್ರದಲ್ಲಿ ಹೊಂದಿದ್ರು. ಹಾಗಾಗಿ ಜನರನ್ನು ಇವರು ಮೈತ್ರಿಯನ್ನು ಲೀಡ್ರು ಮಾಡ್ಕೊಳ್ಬೋದು, ಆದರೆ ಜನ ಭಾರತೀಯ ಜನತಾ ಪಾರ್ಟಿ ಜೊತೆಗೆ ಇರೋವರೆಗೂ ಯಾರೂ ಸೋಲ್ಸೋಕ್ಕಾಗಲ್ಲ. ಜನ ಬಿ ಜೆ ಪಿ ಜೊತೆಗೆ ಇದ್ದಾರೆ. ಎರಡೂ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಗೆಲುವಿಗೆ ಬೇಕಾದಂಥ ಕಾರ್ಯತಂತ್ರವನ್ನು ನಾವು ರೂಪಿಸ್ತೇವೆ. ಜೂನ್ 8ಕ್ಕೆ ಜಯನಗರ ಇದೆ, ರಾಜರಾಜೇಶ್ವರಿದು ಈ ತಿಂಗಳು 28ಕ್ಕೆ ಚುನಾವಣೆ ಇದೆ. ಆದ್ದರಿಂದ ಯಾರ್ಯಾರು ಏನೇನು ಜವಾಬ್ದಾರಿ ತಗೋಬೇಕು ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಿ ಅಭ್ಯರ್ಥಿಗಳು ಯಾರು ಇರಬೇಕು ಅಂತ ಚರ್ಚೆಗಳು ಮಾಡಿದ್ದೇವೆ. ಬಹುತೇಕ ಸಾಯಂಕಾಲದೊಳಗೆ ಫೈನಲೈಸ್ ಆಗುತ್ತೆ. ಅದೇ ರೀತಿ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ, ಟೀಚರ್ ಕಾನ್ಸ್ಟಿಟ್ಯೂನ್ಸಿ ಆ ಎಲೆಕ್ಷನ್ ಬಗ್ಗೆ ಈಗಾಗಲೇ ನಮ್ಮ ಅಭ್ಯರ್ಥಿಗಳು ಬಹುತೇಕ ನಿರ್ಧಾರ ಆಗಿದೆ. 1-2 ಚೇಂಜ್ ಆಗ್ಬೋದು. ಆ ಚುನಾವಣೆ ಗೆಲ್ಲೋದಕ್ಕೆ ಯಾವ ರೀತಿ ನಾಮಿನೇಷನ್ ಶುರುವಾಗಿದೆ, ಆ ತಂತ್ರಗಾರಿಕೆ ಮಾಡಬೇಕು, ಎಲ್ಲದರ ಬಗ್ಗೆಯೂ ಕಳೆದ 2 ಗಂಟೆಯಿಂದ ಎಲ್ಲ ಪ್ರಮುಖರನ್ನು ಕರೆಸಿ ಮಾತನಾಡಿ ಚುನಾವಣೆ ಸಿದ್ಧತೆ ಮತ್ತು ನಾಳೆಯಿಂದನೇ ಚುನಾವಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಸೂಚನೆ ಕೊಟ್ಟು ಬಂದಿದ್ದೇನೆ. ಭಾರತೀಯ ಜನತಾ ಪಾರ್ಟಿ ಜಯನಗರ ಮತ್ತು ರಾಜರಾಜೇಶ್ವರಿ ನಗರದ ಚುನಾವಣೆಗೆ ಈಗಾಗಲೇ ತಯಾರಿಯನ್ನು ನಡೆಸ್ತಾ ಇದೆ. ನಮ್ಮ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ನಡೀತಾ ಇರುವಂತಹ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದ ಚುನಾವಣೆಗೆ 6 ಸ್ಥಾನಗಳಲ್ಲಿ ನಡೀತಾ ಇರುವಂತಹ ಚುನಾವಣೆಗೆ ಈಗಾಗಲೇ ನಾಯಕರನ್ನು ನೇಮಕ ಮಾಡಿದೆ. ನಾಳೆಯಿಂದಲೇ ನಮ್ಮ ಅಭ್ಯರ್ಥಿಗಳ ನಾಮಿನೇಷನ್ ನಡೀಲಿಕ್ಕಿದೆ. ಇದಕ್ಕೆ ನಾವೆಲ್ಲರೂ ಕೂಡ ರಾಜ್ಯದಲ್ಲಿ ಪ್ರವಾಸ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದೀವಿ. ಸನ್ಮಾನ್ಯ ಯಡಿಯೂರಪ್ಪನವರು ನಾಳೆ ಇಳಕಲ್ಲಿಗೆ ಅಲ್ಲಿ ಪೂಜ್ಯ ಸ್ವಾಮೀಜಿಯವರ ಲಿಂಗೈಕ್ಯ ಆಗಿದೆ. ಅದಕ್ಕೆ ನಾಳೆನೇ ಅವರು ಇಳಕಲ್ಲಿಗೆ ಹೋಗಿ ಆ ಭಾಗದ ಕಾರ್ಯಕರ್ತರ ಜೊತೆ ಕೂಡ ಸಮಾಲೋಚನೆಯನ್ನು ಮಾಡುವರಿದ್ದಾರೆ. ನಮಗೆ ವಿಶ್ವಾಸ ಇದೆ ರಾಜ್ಯದ ಪದವೀಧರರು ಮತ್ತು ಶಿಕ್ಷಕರು ಭಾರತೀಯ ಜನತಾ ಪಾರ್ಟಿಯ ಜೊತೆ ನಿಲ್ತಾರೆ, ನರೇಂದ್ರ ಮೋದಿ ಮತ್ತು ಯಡಿಯೂರಪ್ಪನವರ ಜೊತೆ ನಿಲ್ತಾರೆ ಅನ್ನುವಂಥ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಪವನ್ ಕೊಡ್ತಾರೆ. ಪವನ್, ಒಂದು ಕಡೆ ನಂಬರ್ ಗೇಮನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಬೆಂಗಳೂರಿನ 2 ಕ್ಷೇತ್ರಗಳು ಬಿಜೆಪಿಯ ಪಾಲಿಗೆ ವರ ಆಗಬಹುದಾ ಅನ್ನುವಂಥ ಮಾತನ್ನು ಅವ್ರಿಗೂ ಕೂಡ ಮನದಟ್ಟಾಗಿದೆ. ಸೊ ಈ ನಿಟ್ಟಿನಲ್ಲಿ ಏನೇನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಅಂತ? ಗುರುಪ್ರಸಾದ್, ಜಯನಗರ ವಿಧಾನಸಭಾ ಕ್ಷೇತ್ರ ಮತ್ತೆ ಆರ್ ನಗರ ವಿಧಾನಸಭಾ ಕ್ಷೇತ್ರ ಏನಿದೆ ಆ ಎರಡೂ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ಬಹಳ ಮಹತ್ವದ ಒಂದು ಸಭೆಯನ್ನ ಇವತ್ತು ನಡೆಸಿ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಅನೇಕ ರಣತಂತ್ರಗಳನ್ನು ರೂಪಿಸಿದ್ದಾರೆ. ಒಂದು ತಂಡವನ್ನ ರಚಿಸಿ ಆ ಒಂದು ಕ್ಷೇತ್ರಗಳಲ್ಲಿ ಚುನಾವಣೆ ಮುಗಿಯಲಿವರೆಗೂ ಕೂಡ ಮತ್ತೆ ಕೆಲಸ ಮಾಡಿ ಆ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಇವತ್ತು ವಿಚಾರಗಳನ್ನ ಚರ್ಚೆ ಮಾಡಲಾಗಿದೆ. ಪ್ರಮುಖವಾಗಿ ಜಯನಗರ ವಿಧಾನಸಭಾ ಕ್ಷೇತ್ರಕ್ಕೆ ಅನಂತ್ ಕುಮಾರ್ ಮತ್ತೆ ಆರ್ ಅಶೋಕ್ ಅವರ ಒಂದು ಇಬ್ಬರಿಗೂ ಕೂಡ ಒಂದು ಜಯನಗರ ವಿಧಾನಸಭಾ ಕ್ಷೇತ್ರದ ಜವಾಬ್ದಾರಿಯನ್ನ ನೀಡಲಾಗಿದೆ. ಆರ್ ನಗರ ವಿಧಾನಸಭಾ ಕ್ಷೇತ್ರದ ಜವಾಬ್ದಾರಿಯನ್ನ ಸದಾನಂದ ಗೌಡರಿಗೆ ನೀಡಲಾಗಿದೆ, ಮತ್ತೆ ಸಿಟಿ ರವಿ ಅವರಿಗೆ ನೀಡಲಾಗಿದೆ. ಒಟ್ಟಾರೆ ನಂಬರ್ ಗೇಮ್ ಅಂದ್ರೆ
ವಿಧಾನಸಭೆಯಲ್ಲಿ ಒಂದು ಬಹುಮತ ಸಾಬೀತಿಗೆ ಸಂಬಂಧಪಟ್ಟಂಗೆ ಈಗಾಗಲೇ ಒಂದು MLA ಗಳ ಕೊರತೆಯಾಗಿ ಬಹುದೊಡ್ಡ ಒಂದು ನಷ್ಟವನ್ನು ಬಿಜೆಪಿ ಅನುಭವಿಸ್ತು. ಹೀಗಾಗಿ ನಂಬರ್ ಮೇಲೆ ಚಿತ್ತ, ಈಗ ಯಡಿಯೂರಪ್ಪನವರ ಚಿತ್ತ ನಂಬರ್ ಮೇಲಿದೆ. ಹೀಗಾಗಿ 2 ಕ್ಷೇತ್ರ ಗೆದ್ರೆ 104 ಶಾಸಕರ ಸಂಖ್ಯೆ 106 ಆಗುತ್ತೆ. ಹೀಗಾಗಿ ಬಲವನ್ನು ಹೆಚ್ಚಿಸಿಕೊಡ್ಲಿಕ್ಕೆ ಬಹಳ ದೊಡ್ಡ ಮಟ್ಟದ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಹೀಗಾಗಿ 2 ಕ್ಷೇತ್ರಗಳಲ್ಲಿ ಬಿಜೆಪಿ ವಿನ್ ಆಗ್ಲೇಬೇಕು ಅಂತ ನಿನ್ನೆ ರಾಜೀನಾಮೆ ಕೊಟ್ಟಿರುವಂತ ಯಡಿಯೂರಪ್ಪ ಇವತ್ತು ಇಮಿಡಿಯೇಟ್ ಎಲ್ಲರ ಒಂದು ಸಭೆಯನ್ನ ಕರೆದು ಬಹಳ ಮಹತ್ವದ ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ. ನನಗೆ CM ಸ್ಥಾನದಿಂದ ರಾಜೀನಾಮೆ ಕೊಟ್ಟೆ ಅಂತ ಅವರು ಕೂತ್ಕೊಂಡಿಲ್ಲ. ಬೆಳಿಗ್ಗೆಯಿಂದ ಮತ್ತೆ ಸಕ್ರಿಯರಾಗಿ ಅವರು ಮುಂದಿನ ಒಂದು ಕಾರ್ಯತಂತ್ರಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಗುರುಪ್ರಸಾದ್. ಓಕೆ ಪವನ್, ಅದರ ಜೊತೆಗೆ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂಯೆನ್ಸಿ ಮತ್ತು ಟೀಚರ್ಸ್ ಕಾನ್ಸ್ಟಿಟ್ಯೂಯೆನ್ಸಿ ಕೂಡ ಇದೆ. ಸೊ ಪದವೀಧರ ಕ್ಷೇತ್ರಗಳ ಎಲೆಕ್ಷನ್ಸ್ ಕೂಡ ಇದೆ. ಸೊ ಇದಕ್ಕೆ ಯಾವ ರೀತಿ ಸಜ್ಜಾಗ್ತಾ ಇದ್ದಾರೆ? ಯಾಕೆಂದರೆ ಇದನ್ನು ಕೂಡ ಒಂದು ಪ್ರತಿಷ್ಠೆಯಾಗಿ ತೆಗೆದುಕೊಳ್ಳುತ್ತೆ ಮೇಲ್ಮನೆಗೆ ಆಯ್ಕೆ ಮಾಡೋದಕ್ಕೆ ಪದವೀಧರ ಕ್ಷೇತ್ರನೂ ಕೂಡ. ಸೊ ಅದಕ್ಕೆ ಯಾವ ರೀತಿ ಸಜ್ಜಾಗ್ತಾ ಇದ್ದಾರೆ ಅಂತ? ಗುರುಪ್ರಸಾದ್, ಪದವೀಧರ ಮತ್ತೆ ಈ ಪದವೀಧರ ಕ್ಷೇತ್ರದ ಚುನಾವಣೆ ಮತ್ತೆ ಶಿಕ್ಷಕರ ಕ್ಷೇತ್ರದಿಂದ ನಡೆಯುವಂತ ವಿಧಾನ ಪರಿಷತ್ಗೆ ನಡೆಯುವಂತ ಚುನಾವಣೆಗೆ ಸಂಬಂಧಪಟ್ಟಂತೆ ಇವರು ಆಲ್ರೆಡಿ ಅಭ್ಯರ್ಥಿಗಳನ್ನ ಅಂತಿಮಗೊಳಿಸಿ ಬಿಜೆಪಿಯ ಕೇಂದ್ರ ಚುನಾವಣಾ ಒಂದು ಘಟಕ ಏನಿದೆ ಆ ಘಟಕಕ್ಕೆ ಕಳಿಸ್ಕೊಟ್ಟಿದ್ರು. ಸುಮಾರು 5-6 ತಿಂಗಳ ಹಿಂದೆನೆ ಅವ್ರು ಕಳಿಸ್ಕೊಟ್ಟಿದ್ರು ಕ್ಯಾಂಡಿಡೇಟ್ಸ್ ನ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆಯಾ ಕ್ಷೇತ್ರಗಳ ಕ್ಯಾಂಡಿಡೇಟ್ಸ್ಗೆ ಪರಿಷತ್ ಚುನಾವಣೆಗೆ ಸ್ಪರ್ಧಿಸಿರುವಂತ ಕ್ಯಾಂಡಿಡೇಟ್ಸ್ಗೆ ನೀವು ಸಿದ್ಧತೆಗಳನ್ನ ಮಾಡಿಕೊಳ್ಳಿ ಅಂತ ಯಡಿಯೂರಪ್ಪನವರು ಆಗ್ಲೇನೆ ಸೂಚನೆ ಕೊಟ್ಟಿದ್ರು. ಹೀಗಾಗಿ ಈಗಾಗಲೇ ಅವರು ಕಾರ್ಯಪ್ರವೃತ್ತರಾಗಿದ್ದಾರೆ. ವಿಧಾನ ಪರಿಷತ್ಗೆ ನಡೆಯುವಂತ ಈ ಚುನಾವಣೆ ಏನಿದೆ ಅಲ್ಲಿನೂ ಕೂಡ ಸದಸ್ಯತ್ವ ಬಲವನ್ನು ಹೆಚ್ಚಿಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಅನೇಕ ಕಾರ್ಯತಂತ್ರಗಳನ್ನ ರಚನೆ ಮಾಡಿ ಅಭ್ಯರ್ಥಿಗಳ ಸೂಚನೆಯನ್ನ ಕೊಟ್ಟು ಈಗಾಗಲೇ ಅವ್ರನ್ನ ಕಾರ್ಯಪ್ರವೃತ್ತರಾಗಿದ್ದಾರೆ. ಸೊ ಈಗಾಗಲೇ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ದಾರೆ. ಅಲ್ಲಿನೂ ಕೂಡ ಗೆಲ್ಲಬೇಕು, ವಿಧಾನ ಪರಿಷತ್ನಲ್ಲೂ ಕೂಡ ಹೆಚ್ಚಿನ ಸ್ಥಾನಗಳನ್ನ ತಮ್ಮದಾಗಿಸ್ಕೊಳ್ಬೇಕು, ಬಲ ಹೆಚ್ಚಿಸಿಕೊಳ್ಬೇಕು ಅನ್ನೋದ್ರಲ್ಲಿ ಯಡಿಯೂರಪ್ಪ ಅಭ್ಯರ್ಥಿಗಳಿಗೆ ಕಟ್ಟುನಿಟ್ಟಾಗಿ ಸೂಚನೆಯನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಅವರು ಕೂಡ ಬಹಳ ಸಕ್ರಿಯರಾಗಿ ಅಲ್ಲಿ ಓಡಾಡ್ತಾ ಇರುವಂತದ್ದು ಕ್ಷೇತ್ರದಲ್ಲಿ. ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಪವನ್ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆ ಬೆಂಗಳೂರಿನ 2 ಕ್ಷೇತ್ರಗಳು, ಒಂದು ಜಯನಗರ, ವಿಜಯಕುಮಾರ್ ಅವರ ಅಕಾಲಿಕ ಸಾವಿನಿಂದ ತೆರವಾಗಿದ್ದಂತಹ ಏನು ಸ್ಥಾನಕ್ಕೆ, ಅದರ ಜೊತೆಗೆ ಅದು ರದ್ದುಗೊಳಿಸಲ್ಪಟ್ಟಿತ್ತು. ಇನ್ನೊಂದು RR ನಗರ ವೋಟರ್ ID ಸ್ಕ್ಯಾಮ್ ಏನಿತ್ತು, ಆ ಒಂದು ಕಾರಣದಿಂದಾಗಿ ಮುಂದೂಡಲ್ಪಟ್ಟಿದ್ದಂಥ 2 ವಿಧಾನಸಭಾ ಕ್ಷೇತ್ರಗಳ ಚುನಾವಣೆ ನಡೀತಾ ಇದೆ. ಸೊ ಹಾಗಾಗಿ ಜೂನ್ 8 ಮತ್ತು ಈ ತಿಂಗಳ 28ಕ್ಕೆ. ಸೊ ಹಾಗಾಗಿ 2 ಕ್ಷೇತ್ರಗಳನ್ನು ಶತಾಯಗತಾಯ ಗೆಲ್ಲೋದಕ್ಕೆ ಬಿಜೆಪಿ ಭರ್ಜರಿಯಾದಂಥ ಪ್ಲಾನ್ ತೆಗೆದುಕೊಂಡಿದೆ. ಸೊ ಜಯನಗರ ಕ್ಷೇತ್ರದ ಜವಾಬ್ದಾರಿಯನ್ನು ಅನಂತಕುಮಾರ್ ಅಶೋಕ್ ಹೆಗಲಿಗೆ, ಹಾಗೆ RR ನಗರ ವಿಧಾನಸಭಾ ಕ್ಷೇತ್ರದ ಜವಾಬ್ದಾರಿಯನ್ನು CT ರವಿಗೆ BS ಯಡಿಯೂರಪ್ಪ ಕೊಟ್ಟಿದ್ದಾರೆ. ಸೊ 2 ಕ್ಷೇತ್ರಗಳನ್ನು ಖಂಡಿತ ಗೆಲ್ಲಿಸ್ಕೊಂಡೇ ಬರಬೇಕು. ಸೊ ಹಾಗಾಗಿ ಏನೇನು ಪ್ಲ್ಯಾನ್ಗಳನ್ನು ಮಾಡಿಕೊಳ್ಬೇಕು, ಈಗಿನಿಂದಲೇ ಕೂಡ ಕಾರ್ಯಪ್ರವೃತ್ತರಾಗಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಒಂದು ಕಡೆ 2 ಕ್ಷೇತ್ರಗಳನ್ನು ಗೆದ್ದಿದ್ದೇ ಆದರೆ ತಮ್ಮ ನಂಬರ್ಗಳಲ್ಲಿಯೂ ಕೂಡ ಏರಿಕೆ ಆಗುತ್ತೆ. ಸೊ 104 ಇರುವಂತಹ ಈ ಒಂದು ಸದಸ್ಯರ ಸಂಖ್ಯೆ, ಶಾಸಕರ ಸಂಖ್ಯೆ 106ಕ್ಕೆ ಏರಿಕೆ ಆಗುತ್ತೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಬೇರೆ ಇನ್ನೇನಾದರೂ ಆ ಒಂದು ಪ್ಲ್ಯಾನ್ಗಳಿಗೆ ಮಾಸ್ಟರ್ ಪ್ಲ್ಯಾನ್ಗಳನ್ನು ಮಾಡಬಹುದಾದಂಥ ಐಡಿಯಾ ಬಿಜೆಪಿ ಪಾಳೆಯದಲ್ಲಿ ಇನ್ನೂ ಕೂಡ ಗರಿಗೆದರಿರುವಂಥ ಆಕಾಂಕ್ಷೆಗಳಿದ್ದಾವೆ. ನೋಡೋಣ ಮುಂದೆ ಈ ಕ್ಷೇತ್ರಗಳಲ್ಲಿಯೂ ಕೂಡ ಬಿಜೆಪಿ ತನ್ನ ಏನು ವಿಜಯವನ್ನು ಸಾಧಿಸುತ್ತಾ ಅನ್ನೋದು ಕಾದು ನೋಡಬೇಕಾಗಿದೆ.